ಆನಂದ ಗಜಪತಿ ವರ್ಮಾ ಅವ್ರ ಮನೇಲಿ ಕಾಂಚನಲಕ್ಷ್ಮಿ ಪೂಜೆ ತುಂಬಾ ವೈಭವದಿಂದ ನಡೆಯುತ್ತೆ. ನೀನ್ ಅಲ್ಲಿಗೆ ಹೋಗಿ ಆ ಪೂಜೆಲಿ ಪಾಲ್ಗೊಂಡ್ರೆ ನಿನಗೂ ಫಲ ಸಿಗುತ್ತೆ ಅಂತ ಗುರುಗಳು ಕಳಿಸ್ತಿದಾರಂತೆ. ಹೌದಾ? ಹಾಗಾದ್ರೆ ಈ ವರ್ಷದ ದೀಪಾವಳಿ ಹಬ್ಬಕ್ಕೆ ನಮ್ಮ ಮನೆಗೆ ಒಬ್ಬ ಗೆಸ್ಟ್ ಬರ್ತಿದ್ದಾರೆ ಅಂತ ಆಯ್ತು. ಹೌದು ರೀ. ಮನೇಲಿರೋ ವ್ಯಕ್ತಿಗಳೇ ಸಾಕಾಗಲ್ಲ ಅನ್ನೋ ಹಾಗೆ ಹೊರಗಿಂದ ಗೆಸ್ಟ್ಗಳು ಬೇರೆ ಬರೋದ್ಯಾಕೆ? ಅಮ್ಮ ಶ್ಯಾಮ, ಬಾಮ್ಮ, ಕಾಂಚನಲಕ್ಷ್ಮಿ ವಿಗ್ರಹ ತೋರಿಸ್ತೀನಿ. ಬಾ. ಇದೇನಮ್ಮ ಕಾಂಚನಲಕ್ಷ್ಮಿ ವಿಗ್ರಹ. ತಲೆಮಾರುಗಳಿಂದ ನಮ್ಮ ಮನೆಯಲ್ಲಿ ಪೂಜೆ ಮಾಡ್ತಿರೋ ಕಾಂಚನಲಕ್ಷ್ಮಿ ವಿಗ್ರಹನಮ್ಮ ಇದು. ಒಂದ್ ರೀತಿಲಿ ನಮ್ ವರ್ಮಾ ವಂಶಕ್ಕೆ ಲಕ್ಷ್ಮೀ ದೇವಿ ಕೊಟ್ಟಿರೋ ಮೊದಲನೇ ಆಶೀರ್ವಾದ ಈ ಕಾಂಚನಲಕ್ಷ್ಮಿ ವಿಗ್ರಹ. ನಿಮ್ ಮಾವನ ಮುತ್ತಾತನ ಕಾಲದಲ್ಲೇ ಈ ಕಾಂಚನಲಕ್ಷ್ಮಿ ವಿಗ್ರಹ ನಮ್ ಮನೆ ಸೇರಿದ್ಯಂತೆ. ಆಗಿಂದ ನಮ್ ವ್ಯಾಪಾರದಲ್ಲಿ ವೃದ್ಧಿನೇ ಆಯ್ತಂತೆ. ಪ್ರತಿ ವರ್ಷನೂ ದೀಪಾವಳಿ ದಿನ ಮಾತ್ರ ಈ ಕಾಂಚನಲಕ್ಷ್ಮಿ ವಿಗ್ರಹನ ಹೊರಗಡೆ ತೆಗೆಯೋದು, ಲಕ್ಷ್ಮಿ ಪೂಜೆ ಮಾಡೋದು. ಈ ವರ್ಷ ಆ ಲಕ್ಷ್ಮಿ ಪೂಜೆ ಮಾಡೋ ಭಾಗ್ಯ ನಿನಗ್ ಸಿಕ್ಕಿದೆಯಮ್ಮ. ಅವಳಿಗೆ ಏನ್ ಅರ್ಹತೆ ಇದೆ ಈ ಪೂಜೆ ಮಾಡೋದಿಕ್ಕೆ? ಅವಳಿಗಿಂತ ಮೊದಲು ಈ ಮನೆಗೆ ಸೊಸೆಯಾಗಿ ಬಂದಿದ್ದು ನೀನು. ನಿನ್ನ ಹತ್ರ ಯಾವತ್ತಾದ್ರೂ ಹೀಗೆ ಪೂಜೆ ಮಾಡಿಸಿದಾರಾ? ಇಲ್ಲ. ಮತ್ತೆ ನೋಡ್ದ್ಯಾ, ಶ್ಯಾಮ ಹತ್ರ ಪೂಜೆ ಮಾಡಿಸ್ತಾ ಇದ್ದಾರೆ. ಗುರುಗಳು ಹೇಳಿದ್ದಾರೆ ಅಂತ ಶ್ಯಾಮನ್ ಕೈಯಲ್ಲಿ ಪೂಜೆ ಮಾಡಿಸ್ಬೇಕು ಅಂತಿದ್ದಾರೆ. ಆದ್ರೆ ಅದಾಗಲ್ವಲ್ಲ. ಅಂದ್ರೆ ಆ ಪೂಜೆ ಅವಳ ಕೈಯಿಂದ ನಡೆದ್ರೆ ತಾನೇ ನಾವು ನೊಂದ್ಕೊಳ್ಳೋಕೆ. ಈ ಕಾಂಚನಲಕ್ಷ್ಮಿ ವಿಗ್ರಹನ ಆ ಪಲ್ಲಕ್ಕಿಲಿಟ್ಟು ಪೂಜೆ ನಡೆಯೋ ಜಾಗಕ್ಕೆ ತಗೊಂಡು ಹೋಗ್ಬೇಕು. ಹಿತ್ತಾಳೆ ಪಾತ್ರೆಯಲ್ಲಿ ಅಕ್ಕಿ ಹಾಕಿ ಆ ಅಕ್ಕಿಲಿ ನಾಣ್ಯಗಳನ್ನ ಇಟ್ಟು ಆ ನಾಣ್ಯದ ಮೇಲೆ ಈ ಕಾಂಚನಲಕ್ಷ್ಮಿ ವಿಗ್ರಹ ಇಟ್ಟು ಈ ಪಲ್ಲಕ್ಕಿಲಿ ಅಲ್ಲಿಗೆ ತಗೊಂಡು ಹೋಗ್ಬೇಕು. ಆಯ್ತತ್ತೆ. ಈ ಅಮ್ಮವ್ರನ್ನ ಪಲ್ಲಕ್ಕಿಲಿ ಪೂಜೆ ಜಾಗಕ್ಕೆ ತಗೊಂಡು ಹೋಗಿ ಆರತಿ ಮಾಡೋವರೆಗೂ ಆ ವಿಗ್ರಹಕ್ಕೆ ಆ ಪರದೆ ಅಡ್ಡ ಇರಬೇಕು. ಆರತಿ ಮಾಡಿ ಪರದೆ ತೆಗೆದ್ಮೇಲೆ ಎಲ್ರಿಗೂ ಅಮ್ಮವ್ರ ದರ್ಶನ ಆಗ್ಬೇಕು. ಆಮೇಲೇನೆ ಪೂಜೆ ಮಾಡ್ಬೇಕು. ಸರಿ ಅತ್ತೆ, ನೀವ್ ಹೇಳ್ದ ಹಾಗೆ ಮಾಡ್ತೀನಿ. ಹಾ, ಇನ್ನೊಂದು ಮುಖ್ಯ ವಿಷಯ. ಹೇಳಿ ಅತ್ತೆ. ಅಮ್ಮವ್ರ ವಿಗ್ರಹ ಹೀಗೆ ಮುಂದೆ ಮುಖ ಮಾಡಿ ಇರ್ಬೇಕು. ಪರ್ದೆ ಸರಿತಿದ್ದ ಹಾಗೆ ಅಮ್ಮವ್ರ ದರ್ಶನ ಆಗ್ಬೇಕು. ಅಪ್ಪಿತಪ್ಪಿ ಕೂಡ ವಿಗ್ರಹನ ಹಿಂದೆ ತಿರುಗಿಸಿ ಇಡಬಾರ್ದು. ಲಕ್ಷ್ಮೀದೇವಿ ಹಿಂದೆನೆ ಜ್ಯೇಷ್ಠಾದೇವಿ ಇರ್ತಾಳೆ. ಕಾಂಚನಲಕ್ಷ್ಮಿ ವಿಗ್ರಹನ ನಾವು ಹಿಂದೆ ತಿರುಗಿಸಿ ಇಟ್ರೆ ಪರ್ದೆ ತೆಗಿತಿದ್ದ ಹಾಗೆ ನಮ್ಗೆ ಹಿಂದೆ ತಿರುಗಿಸಿಟ್ಟಿರೋ ಅಮ್ಮ ಅವರು ಕಾಣಿಸ್ತಾರೆ.
ಅಂದ್ರೆ ಜ್ಯೇಷ್ಠಾದೇವಿ ದರ್ಶನ ಆಗತ್ತೆ ಅಂತ ಅರ್ಥ. ಹಾಗೆ ಜ್ಯೇಷ್ಠಾದೇವಿ ದರ್ಶನ ಆದ್ರೆ ಮನೆಯೆಲ್ಲ ದರಿದ್ರ ತುಂಬತ್ತೆ, ಮನೆ ಅಲಕ್ಷ್ಮಿ ಕಳೆಯಿಂದ ನಾಶ ಆಗತ್ತೆ. ಈ ವಿಷಯದಲ್ಲಿ ಮಾತ್ರ ನೀನು ತುಂಬಾನೇ ಹುಷಾರಾಗಿರ್ಬೇಕು. ಸ್ವಲ್ಪ ಕೂಡ ವ್ಯತ್ಯಾಸ ಆದ್ರೂ ಇಷ್ಟು ವರ್ಷದಿಂದ ನಾವು ಮಾಡ್ತಿರೋ ಈ ಕಾಂಚನ ಲಕ್ಷ್ಮಿ ಪೂಜೆ ವ್ಯರ್ಥ ಆಗ್ಬಿಡತ್ತೆ. ನಾವೇ ದರಿದ್ರನ ಮನೆ ತುಂಬಿಸ್ಕೊಂಡ ಹಾಗಾಗತ್ತೆ. ನೀವೇನು ಟೆನ್ಷನ್ ಮಾಡ್ಕೋಬೇಡಿ ಅತ್ತೆ, ಎಲ್ಲ ನೀವ್ ಹೇಳಿದ ಹಾಗೆ ಮಾಡ್ತೀನಿ. ಸರಿನಮ್ಮ, ಹಾಗಾದ್ರೆ ನೀನಿಲ್ಲಿ ಏರ್ಪಾಡ್ ನೋಡ್ಕೋ, ನಾನ್ ಹೋಗಿ ಅಲ್ಲಿ ಪೂಜೆಗೆ ಸಂಬಂಧಪಟ್ಟಿರೋ ಏರ್ಪಾಡೆಲ್ಲ ಮಾಡ್ತೀನಿ. ಸರಿ ಅತ್ತೆ, ಹುಷಾರಾಗಿರ್ತೀನಿ. ಸೊ ವಿಗ್ರಹ ಹಿಂದೆ ತಿರುಗಿ ನೋಡಿದ್ರೆ ದರಿದ್ರ ಅಂಟ್ಕೊಳ್ಳುತ್ತೆ ಅಂತ ಆಯ್ತು. ಈಗ ಆ ದರಿದ್ರನ ನಮ್ ಶ್ಯಾಮಂಗೆ ಅಂಟ್ಸೋಣ. ಅರ್ಥ ಆಯ್ತು ಅಲ್ವಾ? ಅರ್ಥ ಆಯ್ತು. ತಾಯಿ, ಅತ್ತೆ ಆಸೆ ಪಟ್ಟ ಹಾಗೆ ಪೂಜೆಯಲ್ಲಿ ಯಾವ ಅಪಚಾರನೂ ನಡೀದೆ ಸಕ್ರಮವಾಗಿ ಪೂಜೆ ಪೂರ್ತಿಯಾಗೋ ಹಾಗೆ ಆಶೀರ್ವಾದ ಮಾಡಮ್ಮ. ಪೂಜೆಯಲ್ಲಿ ಅಪಚಾರ ಆಗದೆ ಇರೋ ಹಾಗೆ ಆಶೀರ್ವಾದ ಮಾಡ್ಬೇಕಾ? ನಾವ್ ಆಶೀರ್ವಾದ ಮಾಡ್ತೀವಿ. ಅಪಚಾರ ಆಗೋ ಹಾಗೆ, ದೊಡ್ಡ ಗಲಾಟೆ ಆಗೋ ಹಾಗೆ, ನೀನು ಈ ಮನೆಯಿಂದ ಹೊರಗೆ ಹೋಗೋ ಹಾಗೆ ನಾವ್ ಆಶೀರ್ವಾದ ಮಾಡ್ತೀವಿ. ನಮಸ್ಕಾರ ಅಮ್ಮ. ನಮಸ್ಕಾರ. ನನ್ನ ಹೆಸರು ಸೀತಾ. ಗುರುಗಳು ಹೇಳಿದ್ರಮ್ಮ, ಬನ್ನಿ. ನಮ್ ಯಜಮಾನ್ರು. ನಮಸ್ಕಾರ ಸರ್. ನಮಸ್ಕಾರ ನಮ್ಮ. ನನ್ ದೊಡ್ಡ ಮಗ, ನನ್ ಸೊಸೆ. ನಮಸ್ಕಾರ. ನಮಸ್ಕಾರ. ನನ್ 2ನೇ ಮಗ, ಸೊಸೆ. ನಮಸ್ಕಾರ. ನಮಸ್ಕಾರ. ನಮ್ 2ನೇ ಸೊಸೆ ಸ್ನೇಹಿತೆ. ನಮಸ್ಕಾರ. ನಮ್ 3ನೇ ಮಗ, 3ನೇ ಸೊಸೆ. ನಮಸ್ಕಾರ. ನಮಸ್ಕಾರ. ನಮಸ್ತೆ. ನೀವು ಶ್ಯಾಮ ಅಲ್ವಾ? ಹೌದಕ್ಕ. ನಮ್ಮೆಲ್ಲರ ಹೆಸರು ಗೊತ್ತಿಲ್ಲದೆ ಇದ್ರು ನೆನ್ನೆನೋ ಮೊನ್ನೆನೋ ಬಂದಿರೋ ಶ್ಯಾಮನ್ ಹೆಸರು ಹೇಗ್ ಗೊತ್ತಾಯ್ತೋ ನಿಮ್ಗೆ? ಗುರುಗಳು ಹೇಳಿದ್ರು. ಶ್ಯಾಮ ಬಗ್ಗೆ, ಶ್ಯಾಮ ಒಳ್ಳೆತನದ ಬಗ್ಗೆ, ಶ್ಯಾಮ ಒಳ್ಳೆ ಮನ್ಸಿನ ಬಗ್ಗೆ ಕೂಡ ಗುರುಗಳು ಹೇಳಿದ್ರು.
ಶ್ಯಾಮನ್ನ ಗುರುಗಳು ಒಂದೇ ಸಲ ನೋಡಿದ್ದು, ಆದ್ರೂ ಶ್ಯಾಮನ್ ಬಗ್ಗೆ ಇಷ್ಟೊಂದು ತಿಳ್ಕೊಂಡಿದಾರಾ? ಅನ್ನ ಬೆಂದಿದ್ಯೋ ಇಲ್ವೋ ಅಂತ ನೋಡೋದಕ್ಕೆ ಒಂದ್ ಅಗ್ಲಿದ್ರೆ ಸಾಕಾಗುತ್ತೆ ಅಲ್ವಾ? ಹಾಗೆ ಮನುಷ್ಯನ್ ಒಳ್ಳೆತನ ತಿಳ್ಕೊಳಕ್ಕೆ ಒಂದ್ಸಲ ನೋಡಿದ್ರೆ ಸಾಕಾಗುತ್ತೆ ಅಲ್ವಾ? ಚೆನ್ನಾಗಿ ಹೇಳಿದ್ಯಮ್ಮ. ನೀವು ದೀಪಾವಳಿ ದಿನ ಲಕ್ಷ್ಮೀ ಪೂಜೆನ ತುಂಬಾ ಶ್ರದ್ಧೆಯಿಂದ ನಿಷ್ಠೆಯಿಂದ ಮಾಡ್ತೀರಾ ಅಂತ ಗುರುಗಳು ಹೇಳಿದ್ರು. ಪ್ರತಿ ವರ್ಷ ನಮ್ಮನೇಲಿ ಲಕ್ಷ್ಮೀ ಪೂಜೆ ಮಾಡ್ತಾ ಇದ್ದೆ, ಆದ್ರೆ ಈ ವರ್ಷ ನಿಮ್ಮನೇಲಿ ಆ ಪೂಜೆ ನೋಡೋ ಭಾಗ್ಯ ನನಗ್ ಸಿಕ್ಕಿದೆ. ಪೂಜೆ ಮಾಡೋಕಾದ್ರೂ ನೋಡೋಕಾದ್ರೂ ಅದೃಷ್ಟ ಇರ್ಬೇಕು. ನಾವು ಮಾಡ್ಬೇಕು ಅನ್ಕೊಂಡ್ರೆ ಮಾಡೋಕ್ಕಾಗಲ್ಲ, ಬೇಡ ಅನ್ಕೊಂಡ್ರೆ ತಡಿಯಲ್ಲ. ಪ್ರಾಪ್ತಿ ಇಲ್ದೇ ಇದ್ರೆ ನಾವು ದೇವಸ್ಥಾನಕ್ಕೆ ಹೋದ್ರೂ ಕೂಡ ನಮಗ್ ದರ್ಶನ ಸಿಗಲ್ಲ, ಬಾಗ್ಲು ಹಾಕಿರ್ತಾರೆ. ಕರೆಕ್ಟ್ ಶ್ಯಾಮ, ನನಗಿಲ್ಲಿ ಪ್ರಾಪ್ತಿ ಇರೋದ್ರಿಂದಾನೇ ಇಲ್ಲಿ ಬರೋ ಹಾಗಾಯ್ತು. ಪೂಜೆ ಏರ್ಪಾಟೆಲ್ಲ ಆಯ್ತಾ ಆಂಟಿ? ಆಗಿದ್ಯಮ್ಮ, ಬಾ. ಏರ್ಪಾಟೆಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದೀರಾ. ಈ ಏರ್ಪಾಡೆಲ್ಲ ನಿಮ್ ಕೈಯಿಂದಾನೇ ನಡೆದಿರೋ ಹಾಗಿದೆ? ಹಾಗೇನಿಲ್ಲ ಅಕ್ಕ, ಎಲ್ರೂ ಜೊತೆಗೆ ಮಾಡಿದ್ದು. ಜಾಸ್ತಿ ಅವಳೇ ಮಾಡಿದ್ದು ಬಿಡಿ. ಸಾಯಂಕಾಲ ಆಗ್ತಿದ್ಯಮ್ಮ, ದೀಪ ಬೆಳಗಿಸೋ ಕಾರ್ಯಕ್ರಮ ಶುರು ಮಾಡಿ. ಸರಿ ಮಾವ. ಎಷ್ಟು ದೀಪಗಳು ಹಚ್ಬೇಕು ಅತ್ತೆ? ಒಬ್ಬೊಬ್ರು 11 ದೀಪ ಹಚ್ಬೇಕಮ್ಮ. ಹನ್ನೊಂದಕ್ಕಿಂತ ಜಾಸ್ತಿ ಇಡ್ಬಾರ್ದ ಅಜ್ಜಿ? ಹಚ್ಬೋದಪ್ಪ, 11ಕ್ಕಿಂತ ಕಡಿಮೆ ಮಾತ್ರ ಹಚ್ಬಾರ್ದು. ಅಷ್ಟಕ್ಕೂ ದೀಪಾವಳಿ ದಿನ ದೀಪ ಯಾಕೆ ಹಚ್ತಾರೆ? ಅದೆಸ್ರೆ ದೀಪಾವಳಿ ಹಬ್ಬ ಅಲ್ವಾ, ಅದಕ್ಕೆ ದೀಪ ಇಡ್ತಾರೆ. ಆದ್ರೆ ಈ ದೀಪಾವಳಿ ಯಾಕೆ ಮಾಡ್ತಾರ ಆಂಟಿ? ಹಿಂದೆ ನರಕಾಸುರ ಅಂತ ಒಬ್ಬ ರಾಕ್ಷಸ ಇದ್ನಂತೆ. ಅವನು ಕ್ಷುದ್ರ ಪೂಜೆ ಮಾಡಿ ಅನೇಕ ಶಕ್ತಿ ಸಂಪಾದನೆ ಮಾಡಿದ್ನಂತೆ. ಆ ಶಕ್ತಿಯಿಂದ ಎಲ್ಲರಿಗೂ ತೊಂದರೆ ಕೊಡಕ್ ಶುರು ಮಾಡಿದ್ನಂತೆ. ಅವನ್ ತೊಂದರೆಯಿಂದ ತಪ್ಪಿಸ್ಕೊಳ್ಳಕ್ಕೆ ಕೃಷ್ಣ ಪರಮಾತ್ಮ ಸತ್ಯಭಾಮೆ ಜೊತೆ ಸೇರಿ ಯುದ್ಧ ಮಾಡಿ ಅವನ್ನ ನಾಶ ಮಾಡಿದ. ಆ ನರಕಾಸುರನಿಂದ ತೊಂದರೆ ತಪ್ತು ಅಂತ ಎಲ್ಲರಿಗೂ ಸಂತೋಷ ಆಯ್ತು. ಅವ್ರ ಜೀವನದಿಂದ ಕಷ್ಟ ಹೋಗಿ ಬೆಳಗ್ ಬಂತಲ್ಲ ಅಂತ ಎಲ್ಲ ಸಂತೋಷವಾಗಿ ಮನೆ ಮುಂದೆ ದೀಪ ಹಚ್ಚಿ ದೀಪಾವಳಿ ಹಬ್ಬ ಶುರು ಮಾಡಿದ್ರು. ಇಲ್ಲಿ ನೋಡಿ, ಕತೆ ಕೇಳ್ತಾ ಟೈಮ್ ವೇಸ್ಟ್ ಮಾಡೋ ಹಾಗಿಲ್ಲ. ಪೂಜೆಗೆ ಟೈಮ್ ಆಗ್ತಿದೆ, ಬೇಗ ದೀಪ ಹಚ್ಚಿ. ಸರಿ ಚಿಕ್ಕಿ.
ಪೂಜೆ ಮಾಡ್ಬೇಕಾರೆ ತೆರೆ ತೆರಿತಿದ್ದ ಹಾಗೆ ದರಿದ್ರ ಲಕ್ಷ್ಮಿ ದರ್ಶನ ಕೊಡ್ತಾಳೆ. ಆಗ ಎಲ್ರೂ ಶ್ಯಾಮನ್ ಬೈತಾರೆ. ಶ್ಯಾಮ ಅನ್ನೋ ದರಿದ್ರ ದೇವತೆನ ಈ ಮನೆಯಿಂದ ಹೊರಗೆ ಹಾಕ್ತಾರೆ. ಅಮ್ಮ ಶ್ಯಾಮ, ಮಾವ, ತಗೊಳಮ್ಮ ಅಕೌಂಟ್ ಬುಕ್ಸು. ಇದು ಹಳೇದು, ಇದು ಹೊಸದು. ಪೂಜೆಗಿಡಮ್ಮ. ಸರಿ ಮಾವ. ಸೀತಾ ಅಕ್ಕ, ಹೇಳಿ. ಅಂದ್ಕೊಳ್ದೆ ಅತಿಥಿಯಾಗಿ ಲಕ್ಷ್ಮೀ ದೇವಿ ಹಾಗೆ ನೀವು ನಮ್ಮನೆಗ್ ಬಂದಿದ್ದೀರಿ. ನಿಮ್ ಕೈಯಿಂದನೇ ಈ ಅಕೌಂಟ್ ಬುಕ್ ಮೇಲೆ ಶ್ರೀಕಾರ ಬರೀರಿ. ನಾನಾ? ಹೌದಮ್ಮ, ನಿನ್ ಕೈಯಲ್ಲೇ ಬರಿ. ಗುರುಗಳು ಕಳ್ಸಿರೋ ವ್ಯಕ್ತಿ ಅಂದ್ರೆ ನೀನು ಎಲ್ರಿಗೂ ಒಳ್ಳೇದನ್ನೇ ಬಯಸೋ ವ್ಯಕ್ತಿ ಅಂತಾನೆ ಅಲ್ವಾ? ನಮ್ಗ್ ಒಳ್ಳೇದಾಗ್ಲಿ ಅಂತ ಕೇಳ್ಕೊಂಡು ನಿನ್ ಕೈಯಿಂದಲೇ ಬರಿಯಮ್ಮ. ಇಲ್ಲ ಆಂಟಿ, ನಾನೆಲ್ಲ ಬರಿಬೇಕಾಗಿರೋದು. ನಿಮ್ಮನೆ ಮಹಾಲಕ್ಷ್ಮಿ ಬರಿಬೇಕು. ಶ್ಯಾಮ, ನೀನೇ ಬರಿ. ನಿನ್ ಕೈಯರೆ ಬರ್ದ್ರೇನೆ ಲಕ್ಷ್ಮೀ ದೇವಿ ಸಂತೋಷ ಪಡ್ತಾಳೆ. ಈ ಅಕೌಂಟ್ಸ್ ಬುಕ್ ಬಗ್ಗೆ ಯಾಕೆ ಫೀಲ್ ಮಾಡ್ಕೋತಿದ್ಯಾ? ಶ್ಯಾಮ ಅಕೌಂಟನ್ನೇ ನಾವು ಸೆಟಲ್ ಮಾಡ್ತಿದೀವಲ್ಲ. ಬರಿ, ನಿನ್ ಕೈಯರೆ ಬರಿ. ಅಮ್ಮ ಶ್ಯಾಮ, ಪೂಜೆಗೆಲ್ಲ ಸಿದ್ಧ ಇದೆಯಲ್ಲಮ್ಮ? ಎಲ್ಲ ಸಿದ್ಧವಾಗಿದೆ ಮಾವ. ಅಖಿಲ್, ನೀವು ಹೋಗಿ ಕಾಂಚನ ಲಕ್ಷ್ಮಿನ ತಗೊಂಬನ್ನಿ. ಸರಿ ಡ್ಯಾಡಿ. ಅಣ್ಣ ಹೋಗೋಣ. ಈಗ ಅವರು ಅಲ್ಲಿಗೆ ಹೋಗಿ ಅಲ್ಲಿಂದ ಪಲ್ಲಕ್ಕಿ ತಂದು ಆರತಿ ಮಾಡೋವಾಗ ಪರ್ದೆ ತೆರೀತಾರಲ್ಲ, ಆಗ ಎಲ್ರ ಗುಂಡ್ಗೆಯಲ್ಲೂ ಬಾಂಬ್ ಬ್ಲಾಸ್ಟ್ ಆಗತ್ತೆ. ಎಂಜಾಯ್ ಮಾಡೋಕೆ ರೆಡಿಯಾಗಿರೋ. ಶ್ಯಾಮ, ನಿನ್ ಕೈಯಾರೆ ಅಮ್ಮವ್ರಿಗೆ ಆರತಿ ಎತ್ತು. ಇನ್ ಎಷ್ಟೊತ್ತು ನಿನಗ್ ಸಂತೋಷ? ಹೆಚ್ಚು ಅಂದ್ರೆ ಇನ್ನೊಂದು ನಿಮಿಷ, ಆಮೇಲಿದೆ ನೋಡು ಮಾರಿ ಹಬ್ಬ. ಶ್ಯಾಮ, ಆ ತೆರೆ ತೆಗೆದು ಕಾಂಚನಲಕ್ಷ್ಮಿ ದರ್ಶನ ಮಾಡಿ ವಿಗ್ರಹನ ಎತ್ತಿ
ಆ ಪೀಠದ ಮೇಲಿಡಮ್ಮ. ಸರಿ ಅತ್ತೆ.